ಈಗ ಪಾಕಿಸ್ತಾನ್ ಜೊತೆ ಓಪನ್ ಆಗಿ ಟರ್ಕಿ ಬಂತು, ಚೈನಾ ಬಂತು, ನಮ್ಮ ಜೊತೆ ಒಬ್ರನ ಬಂತ್ರ ಹೇಳಿ ಒಫಿಷಿಯಲಿ? ಲೆಟ್ ಅಸ್ ಬಿ ಆನೆಸ್ಟ್. ಇವರು 100 ದೇಶಗಳನ್ನ ಪ್ರವಾಸ ಮಾಡಿದ್ರು. ಏನಿಲ್ಲ ಅಂದ್ರೂ ಎಲ್ಲ 100 ರಾಷ್ಟ್ರಪತಿಗಳನ್ನ ಪ್ರಧಾನಮಂತ್ರಿಗಳನ್ನ ಅಪ್ಕೊಂಡ್ರು. ಒಬ್ರನ ಒಫಿಷಿಯಲ್ ಆಗಿ ಪಾಕಿಸ್ತಾನಿಗೆ ಕಂಡೆಮ್ ಮಾಡಿದ್ರ? ಒಬ್ರನ ಒಫಿಷಿಯಲ್ ಆಗಿ ನಮ್ಮ ಬೆಂಬಲಕ್ಕೆ ನಿಂತ್ರ? ಟರ್ಕಿ ಯಾವ ದೇಶ ಸರ್? ಟರ್ಕಿ ಒಂದು ಇಸ್ಲಾಮಿಕ್ ಕಂಟ್ರಿ. ಮುಸ್ಲಿಮರು ಯಾರ ಪರ ನಿಲ್ತಾರೆ ಸರ್? ಅಂಬೇಡ್ಕರ್ ಅವರೇ ಹೇಳಿದ್ರು ಥಾಟ್ಸ್ ಆನ್ ಪಾಕಿಸ್ತಾನದಲ್ಲಿ, ಮುಸ್ಲಿಮರು ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಮಾತನಾಡಿದ್ರೆ ಅದು ವಿಶ್ವ ಭ್ರಾತೃತ್ವ ಅಲ್ಲ, ಅದು ಓನ್ಲಿ ಇಸ್ಲಾಮಿಕ್ ಬ್ರದರ್ಹುಡ್ ಅಂತ ಅಂಬೇಡ್ಕರ್ ಅವ್ರು ಹೇಳಿದ್ರು. ಬಾಯಿ ಬಿಟ್ರೆ ಅಂಬೇಡ್ಕರ್ ಅನ್ನ ಜಪಿಸ್ತಾ ಇರ್ತಿರಲ್ಲ, ಅಂಬೇಡ್ಕರ್ ಚಿಂತನೆ ನೀವು ಓದ್ಕೊಂಡಿಲ್ವಲ್ಲ ಸರ್? ಟರ್ಕಿ ಒಂದು ಇಸ್ಲಾಮಿಕ್ ದೇಶ, ಪಾಕಿಸ್ತಾನ ಇಸ್ಲಾಮಿಕ್ ದೇಶ. ಪಾಕಿಸ್ತಾನ ಪರ ನಿಲ್ದಲೆ ಟರ್ಕಿ ನಮ್ ಪರ ನಿಲ್ಲುತ್ತಾ? ಈ ತರ ನೀವು ಕ್ಷುಲ್ಲಕವಾಗಿ ಪ್ರಶ್ನೆನ ಕೇಳ್ತಿದ್ರ, ಟರ್ಕಿ ಯಾಕೆ ನಮ್ಮ ಪರ ನಿಲ್ಲಿಲ್ಲ ಅಂತ. 1965ರಲ್ಲಿ ನಿಮ್ದೇ ಕಾಂಗ್ರೆಸ್ ಸರ್ಕಾರ ಇತ್ತು, ಅವತ್ತು ಕೂಡ ಪಾಕಿಸ್ತಾನ ಮೇಲೆ ನಾವು ಯುದ್ಧವನ್ನ ಮಾಡುದು. ಅವತ್ತು ಟರ್ಕಿ ಯಾರಿಗೆ ಸಪೋರ್ಟ್ ಕೊಟ್ಟಿತ್ತು ಸರ್? ನಿಮ್ದೇ ಸರ್ಕಾರ ಇತ್ತಲ್ಲ, ಅವತ್ತು ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಟ್ಟಿತ್ತು. ಯಾಕೆಂದ್ರೆ ಪಾಕಿಸ್ತಾನ ಮುಸ್ಲಿಂ ಕಂಟ್ರಿ. 1971ರಲ್ಲಿ ಬಾಂಗ್ಲಾದೇಶವನ್ನ ಪ್ರತ್ಯೇಕ ಮಾಡುವಂತ ಯುದ್ಧ ನಡೀತು, ಅವತ್ತು ಯಾರಿಗೆ ಸರ್ ಟರ್ಕಿ ಸಪೋರ್ಟ್ ಕೊಟ್ಟಿತ್ತು? ಅವತ್ತು ಕೂಡ ಪಾಕಿಸ್ತಾನಕ್ಕೆ ಸರ್ ಸಪೋರ್ಟ್ ಕೊಟ್ಟಿದ್ದು. ಅದು ಬಿಡಿ, ಟರ್ಕಿ ಯಾಕೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಡುತ್ತೆ ಹೇಳಿ? ಆ ಟರ್ಕಿನ ಇವತ್ತು ಈ ಮಟ್ಟಕ್ಕೆ ಬೆಳೆಸಿದವ್ರು ಯಾರು ಹೇಳಿ? 1918ರಲ್ಲಿ 2ನೇ ಮಹಾಯುದ್ಧ ಮುಗಿದು ತದನಂತರ ಆಗ ಟರ್ಕಿ ಏನಿದೆ ಆಟಮನ್ ಟರ್ಕ್ಸ್ ಅಂತ ಏನ್ ಹೇಳ್ತಿದ್ದು, ಟರ್ಕಿಯ ಖಲೀಫಾ ಇದನ್ನ ಅವನು ವಿಶ್ವದಲ್ಲಿರುವಂತಹ ಮುಸಲ್ಮಾನ ರಾಷ್ಟ್ರಗಳಿಗೆ ಅವನಂತರ ಧರ್ಮಗುರು ಇದ್ದಾಗಿದ್ದ. ಆ ಖಲೀಫನ ಪದಚ್ಯುತವನ್ನು ಮಾಡ್ತಾರೆ. ಖಲೀಫನ ವಾಪಸ್ ರೀಇನ್ಸ್ಟೇಟ್ ಮಾಡ್ಲಿಕ್ಕೆ ಭಾರತದಲ್ಲಿ ಹೋರಾಟ ಶುರುವಾಗುತ್ತೆ 1919ರಲ್ಲಿ, ಖಿಲಾಫತ್ ಚಳುವಳಿ ಅಂತ. ಆ ಖಿಲಾಫತ್ ಚಳುವಳಿಗೆ ಬೆಂಬಲ ಕೊಟ್ಟಿದ್ದು ಯಾರು ಹೇಳಿ? ನಿಮ್ಮ ಗಾಂಧೀಜಿ, ನಿಮ್ಮ ಕಾಂಗ್ರೆಸ್. ಟರ್ಕಿಯಲ್ಲಿರುವ ಖಲೀಫನನ್ನ ಪುನರ್ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ, ಅವನ್ನ ಮತ್ತೆ ಕೂರಿಸ್ಲಿಕ್ಕೆ, ಅಧಿಕಾರದಲ್ಲಿ ಕೂರಿಸೋದಕ್ಕೆ ಭಾರತದಲ್ಲಿ ಮುಸಲ್ಮಾನರು ಹೋರಾಟವನ್ನು ಮಾಡಿದ್ರೆ ನಿಮ್ಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅದಕ್ಕೆ ಸಪೋರ್ಟ್ ಕೊಡ್ತೀರಿ. ಅವತ್ತಿಂದಲೇ ಭಾರತದಲ್ಲಿರುವಂತಹ ಮುಸಲ್ಮಾನರ ಬಗ್ಗೆ ಟರ್ಕಿಗೆ ಪ್ರೀತಿ ಶುರುವಾಯಿತು. 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಅನ್ನೋದು ಸಪರೇಟ್ ಆಗಿ ಧರ್ಮದ ಆಧಾರದ ಮೇಲೆ ಮುಸಲ್ಮಾನರಿಗೆ ಪ್ರತ್ಯೇಕವಾದಂತಹ ರಾಷ್ಟ್ರ ಸಿಕ್ಕಿದ್ಮೇಲೆ ಟರ್ಕಿಯ ಪ್ರೀತಿ ಅದು ಪಾಕಿಸ್ತಾನಕ್ಕೆ ವರ್ಗಾವಣೆ ಆಯಿತು. ಕನಿಷ್ಠ ಇದನ್ನ ಅರ್ಥ ಮಾಡ್ಕೊಳ್ಳಿ ಸರ್. ಹಾಗೆ ಚೈನಾ ಸಪೋರ್ಟ್ ಮಾಡಲಿಲ್ಲ ಅಂತ? ಚೈನಾ ನಮ್ಮ ಪಕ್ಕದಲ್ಲಿ ಇರೋದು ಸರ್, ನಮ್ಮ ಎನಿಮಿ ಕಂಟ್ರಿ. ಚೈನಾ ಜೊತೆಗೆ ಪಂಚಶೀಲ ಒಪ್ಪಂದವನ್ನು ಮಾಡ್ಕೊಳ್ತೀವಿ ಅಂತ ನಿಮ್ ನೆಹರು 1954ರಲ್ಲಿ ಒಪ್ಪಂದ ಮಾಡ್ಕೊಂಡ್ರು. 59ರಲ್ಲಿ ಟಿಬೆಟ್ ಅನ್ನ ಕಬಳಿಸಿದ್ರು, 62ರ ಮೇಲೆ ನಮ್ಮನ ಮೇಲೆ ದಾಳಿ ಮಾಡಿದ್ರು. ಅವತ್ತು ನಮಗೆ ದೋಖಾನೆ ಬಗ್ದಿದ್ದಲ್ವಾ ಸರ್? ಅದೇ ರೀತಿ ಇವತ್ತು ಡೋಕ್ಲಾಮ್ ಇರಬಹುದು, ಎಲ್ಲಾ ಕಡೆನೂ ಕೂಡ ನಮ್ಮ ಹೋರಾಟ ಅವ್ರ ಜೊತೆ ನಡೀತಾನೆ ಇದೆ. ಅವರೊಂದು ಎನಿಮಿ ಕಂಟ್ರಿ ನಮಗೆ ಹ್ಯಾಕ್ ಸಪೋರ್ಟ್ ಮಾಡಕ್ಕಾಗುತ್ತೆ ಸರ್? ಇನ್ನು ಉಳಿದ ದೇಶಗಳ ಬಗ್ಗೆ ಹೇಳಕ್ ಹೋಗೋಣ. ಸೌದಿ ಅರೇಬಿಯಾ ಯಾವಾಗ್ಲೂ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ, ಯಾಕಂದ್ರೆ ಸೌದಿ ಸುನ್ನಿ ಕಂಟ್ರಿ, ಪಾಕಿಸ್ತಾನ ಸುನ್ನಿ ಕಂಟ್ರಿ. ಆದ್ರೆ ಈ ಸರಿ ಸೌದಿ ಅರೇಬಿಯಾ ಪಾಕಿಸ್ತಾನ ಪರ ನಿಂತಿದ್ಯಾ? ಯಾವ್ದಾದ್ರು ಅರಬ್ ರಾಷ್ಟ್ರಗಳು ಎಕ್ಸೆಪ್ಟ್ ಈ ಒಂದು ಟರ್ಕಿ, ಮಲೇಷಿಯಾದಂತ ಮುಸ್ಲಿಂ ರಾಷ್ಟ್ರಗಳು ಇವನ್ನ ಬಿಟ್ಬಿಟ್ಟು ಯಾವ್ದಾದ್ರು ಅರಬ್ ರಾಷ್ಟ್ರಗಳು ಬಹಿರಂಗವಾಗಿ ಇವತ್ತು ಪಾಕಿಸ್ತಾನ ಪರವಾಗಿ ಹೇಳಿಕೆಯನ್ನು ಕೊಡ್ತಾ ಇದೆಯಾ? ಅಥವಾ ಭಾರತವನ್ನ ಖಂಡಿಸುವಂತ ಕೆಲಸವನ್ನ ಯಾವ್ದಾದ್ರು ಅರಬ್ ರಾಷ್ಟ್ರಗಳು ಮಾಡ್ತಾ ಇದಾವ? ಇವತ್ತು ಯಾವ್ದಾದ್ರು ಯುರೋಪಿಯನ್ ಕಂಟ್ರೀಸ್ ಮಾಡ್ತಾ ಇದೆಯಾ? ಇದು ಮೋದಿಯವರ ರಾಜತಾಂತ್ರಿಕ ಜಾಣ್ಮೆಯನ್ನ ಅವ್ರು ಈ 11 ವರ್ಷಗಳಿಂದ ಮಾಡ್ತಿರುವಂತಹ ಸತತ ಪ್ರಯತ್ನದ ದ್ಯೋತಕವಾಗಿದೆ ಇದು. ಇದೇ ಡಿಪ್ಲೊಮ್ಯಾಟಿಕ್ ಗೆಲುವು ಅಂತ ಹೇಳಿ ನಮ್ಮ ವಿರುದ್ಧ ಮಾತನಾಡದಲ್ಲೇ ಬಾಯಿ ಮುಚ್ಕೊಂಡು ಕೂತಿರೋದು ಇದೆಯಲ್ಲ, ಅದು ಕೂಡ ನಮ್ಮ ಜಾಣ್ಮೆಯನ್ನ, ನಮ್ಮ ಯಶಸ್ಸನ್ನು ತೋರಿಸುತ್ತೆ. ಕನಿಷ್ಠ ಅದನ್ನ ಅರ್ಥ ಮಾಡ್ಕೊಳ್ಳಿ ಸರ್. ಫಸ್ಟ್ ನಮ್ಮ ದೇಶದಲ್ಲಿ ಒಂದು ಸಣ್ಣ ಕಾಶ್ಮೀರದಲ್ಲಿ ಘಟನೆ ಆದ್ರೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಾನ್ಫರೆನ್ಸ್ ನವರು ಪದೇ ಮಾತಾಡೋರು. ಇವತ್ತು ನಾಮಕೆ ವ್ಯವಸ್ಥೆಗೆ ಒಂದವರು ಒಂದು ಹೇಳಿಕೆಯನ್ನು ಕೊಟ್ಟಿರಬಹುದು, ಆದ್ರೆ ಆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ನೇಷನ್ಸ್ ಅಲ್ಲಿ ಇರುವಂತಹ ಕಾನ್ಫರೆನ್ಸ್ ನಲ್ಲಿ ಇರುವಂತಹ 56 ದೇಶಗಳಲ್ಲಿ ಎಷ್ಟು ದೇಶ ನಮ್ಮ ವಿರುದ್ಧ ಮಾತಾಡಿದೆ ಸರ್? ಯಾರು ಮಾತಾಡ್ತಾ ಇಲ್ಲ. ಇದು ಮೋದಿ ತಾಕತ್ತನ್ನ ತೋರಿಸುತ್ತೆ. ಈ ಜಿಯೋ ಪಾಲಿಟಿಕ್ಸ್, ಹಿಸ್ಟ್ರಿ ನಿಮಗೆ ಗೊತ್ತಿಲ್ಲ. ಇದು ಅಂಬೇಡ್ಕರ್ ಬರ್ದಿರೋಂಥದ್ದು ನಿಮಗೆ ಗೊತ್ತಿಲ್ಲ. ದಯವಿಟ್ಟು ಇದನ್ನೆಲ್ಲ ಮಾತಾಡಕ್ ಹೋಗ್ಬೇಡಿ ಸರ್. ಜ್ಞಾನಾರ್ಜನೆ ಹೇಗಾಗುತ್ತೆ? ಶಾಲೆ, ಕಾಲೇಜು, ಡಿಗ್ರಿ, ಮಾಸ್ಟರ್ ಡಿಗ್ರಿನ ಮಾಡಿದ್ರೆ, ಓದುವಂತ ಹವ್ಯಾಸ ಇದ್ರೆ, ಹಿರಿಯರು ಹೇಳಿದ್ದನ್ನ ತಿಳ್ಕೊಳ್ಳುವಂತ ವ್ಯವಧಾನ ಇದ್ರೆ ಇದೆಲ್ಲ ಬರುತ್ತೆ. ಈ ವಿಷಯದಲ್ಲಿ ಬಹಳಷ್ಟು ಕಾಂಗ್ರೆಸ್ಸಿಗರು ಎಲ್ಲಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಗೌರವ ಇದ್ದು ಹಿಂದೂ ಅಂತ ಮಾತನಾಡ್ತಿದ್ರೆ, ನೀವು ಇವತ್ತು ಹಿಂದೂರ ಬಗ್ಗೆ ಮಾತನಾಡ್ತಿದ್ರಿ. ನೀವೆಷ್ಟು ಗುಡಿಗಳು ಕಟ್ಸಿದಿರಿ? ನೋಡಪ್ಪ, 70 ವರ್ಷದ ಅವಧಿಯಲ್ಲಿ 7 ಲಕ್ಷಕ್ಕೂ ಹೆಚ್ಚು ಗುಡಿಗಳು ನಮ್ಮ ಕಾಲದಲ್ಲಿ ಆಗಿರೋದು. ಶಕ್ತಿ ಪೀಠಗಳು ಯಾರ ಕಾಲದಲ್ಲಿ ಆಗಿರೋದು? ಇವ್ರೇನ್ ಮಾಡಿದ್ದಾರೆ? ಒಂದು ಗುಡಿಗಳು ಕಟ್ಸಿಲ್ಲ, ಒಂದು ಗುಂಡಾರು ಕಟ್ಸಿಲ್ಲ. ಮೊನ್ನೆ ಕರ್ನಾಟಕದ ಒಬ್ರು ಮಿನಿಸ್ಟರ್ ಅವ್ರು ಹೇಳ್ತಾರೆ, ಒಂದು ಭಾಷಣ ನಮ್ಮಲ್ಲಿ ಕರ್ನಾಟಕದಲ್ಲಿ ಸಂತೋಷ್ ಲಾಡ್ ಅಂತ ಒಬ್ರು ಮಿನಿಸ್ಟರ್ ಇದ್ದಾರೆ, ಬುರ್ಡೆ ಮಿನಿಸ್ಟರ್. ಆ ಬಾಯ್ ಬಿಟ್ರೆ ಸುಳ್ಳ. ನಮ್ಮ ಬಿಜೆಪಿನಲ್ಲಿ ಸರಿಯಾಗಿ ಕೌಂಟರ್ ಮಾಡಿರಲ್ಲ ನಾವು. ಆತ ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ, ಬಿಜೆಪಿ ಅವರು ಎಷ್ಟು ಗುಡಿ ಕಟ್ಟಿದ್ರಿ? ಇವರು 10 ವರ್ಷದಿಂದ ಅಧಿಕಾರದಲ್ಲಿ ಇದ್ದಾರೆ. ನಾವು 7 ಲಕ್ಷ ಗುಡಿ ಕಟ್ಬಿಟ್ಟಿದೀವಿ ಕಾಂಗ್ರೆಸ್ನವರು ಅಂತ ಹೇಳ್ತಾರೆ. ಶಕ್ತಿ ಪೀಠಗಳನ್ನ ಮಾಡಿದಂತವ್ರು ನಾವು ಅಂತ ಹೇಳಿ ಸಂತೋಷ್ ಲಾಡ್ ಮಾತಾಡ್ತಾರೆ. ಬಂಧುಗಳೇ, ಹಿಂದೂ ಧರ್ಮದ ಬಗ್ಗೆ, ಹಿನ್ನೆಲೆ ಬಗ್ಗೆ ಗೊತ್ತಿದ್ರೆ 7 ಲಕ್ಷ ಗುಡಿ ಕಟ್ಟಿದೀವಿ, ಶಕ್ತಿ ಪೀಠಗಳನ್ನ ಕಟ್ಟಿರೋದು ನಾವು ಸಂತೋಷ್ ಲಾಡ್ ಹೇಳ್ತಾ ಇದಾರೆ. ಅದಕ್ಕೆ ಹಿಂದೂ ಸಮಾಜ ಅರಿವಿಲ್ದಲೇ ಕೂತ್ಕೊಂಡಿದೆ. ಇಡೀ ದೇಶದಲ್ಲಿ ಬ್ರಿಟಾನಿಯಾದ ಆರ್ಟಿಕಲ್ ತಗೊಂಡ್ರೆ ಇಡೀ ದೇಶದಲ್ಲಿ ಇರುವಂತ
ಆಗ್ತದೆ 6.5 ಲಕ್ಷ ಮಂದಿರಗಳು. ಆ ಮಂದಿರಗಳನ್ನ ಜನರು, ದಾನಿಗಳು, ಮಹೇಶ್ ಅಣ್ಣದಂತವರು ಇವರು ಕಟ್ಸಿದ್ದಾರೆ. ಕಾಂಗ್ರೆಸ್ ಕಟ್ಸಿರೋದಲ್ಲ. ಶಕ್ತಿಪೀಠ ಅಂದ್ರೆ ಏನು? ಶಕ್ತಿಪೀಠ ಅಂತಂದ್ರೆ ದಕ್ಷನ ಕಥೆನ ಕೇಳಿದ್ರಿ, ಶಿವನ ಮೊದಲನೇ ಹೆಂಡತಿ ಸತಿಯ ಕಥೆನ ಕೇಳಿದ್ರಿ. ದಕ್ಷ ಹೋಮವನ್ನು ಮಾಡಿ ಶಿವನಿಗೆ ಅವಮಾನ ಮಾಡಿದ ಅಂತ ಹೇಳಿ ಸತಿ ಹೋಗಿ ಆ ಕುಂಡಕ್ಕೆ ಬಿದ್ದಾಗ ಶಿವ ತಾಂಡವ ನೃತ್ಯವನ್ನು ಮಾಡ್ತಾನೆ. ಆ ಒಂದು ಯಜ್ಞವನ್ನ ನಾಶ ಮಾಡ್ಲಿಕ್ಕೆ ಅಂತ ಹೇಳಿ ನಂದಿನ ಗಣಗಳನ್ನ ಕಳಿಸ್ತಾನೆ, ವೀರಭದ್ರನನ್ನ ಕಳಿಸ್ತಾನೆ. ಆಗ ಸತಿಯ ದೇಹ 51 ಚೂರುಗಳಾಗಿ ದೇಶದ ಬೇರೆ ಬೇರೆ ಕಡೆ ಬೀಳುತ್ತೆ. ಅದು ಮಧುರೈನಲ್ಲಿ ಮೀನಾಕ್ಷಿ ಇದೆ, ಕಾಶಿಯಲ್ಲಿ ವಿಶಾಲಾಕ್ಷಿ ಇದೆ, ಇಲ್ಲೇ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ, ಅದೇ ರೀತಿಯಲ್ಲಿ ನಂದಿನಿ ಇದ್ದಾಳೆ, ಕಪಾಲಿನಿ ಇದ್ದಾಳೆ, ತಾಯಿ ಚಾಮುಂಡೇಶ್ವರಿ ಇದ್ದಾಳೆ. ಹೀಗೆ 51 ಶಕ್ತಿ ಪೀಠಗಳಿಗೆ ಸಾವಿರಾರು ವರ್ಷದ ಹಿನ್ನೆಲೆ ಇದೆ. ಇವನ್ ಯಾರೋ ಸಂತೋಷ್ ಲಾಡೋ ಬಂದು ಬುರುಳೆ ಬಿಡ್ತಾನೆ. ನಮ್ಮ ಹಿಂದೂ ಸಮಾಜ ಅದನ್ನ ಪ್ರತಿರೋಧವನ್ನು ಒಡ್ಡಲ್ಲ. ಯಾಕೆಂದ್ರೆ ನಾವು ಒಗ್ಗಟ್ಟಾಗಿಲ್ಲ. ಈ ದೇಶದ ಸಾಲದ ಬಗ್ಗೆ ಚರ್ಚೆ ಆಗ್ಬೇಕು. ಯಾಕೆ ಮಾತಾಡಬಾರ್ದು? ಪ್ರತಿಯೊಬ್ಬರು ಬಿಜೆಪಿ ಮುಖಂಡರು ಈ ದೇಶದ ಸಾಲದ ಬಗ್ಗೆ ಮಾತನಾಡಬೇಕು. ಈ ದೇಶದ ಸಾಲ ನಾವು 100 ಸಲ ಗಟ್ಟಿಯಾಗಿ ಹೇಳ್ತಾ ಇದೀವಿ. ಬಹಳ ಪ್ರಮುಖವಾದಂತ ಇಶ್ಯೂ ಇದೆ. ಯಾರು ಮಾತಾಡ್ತಿಲ್ಲ ಇದ್ರ ಬಗ್ಗೆ. 1947 2014 ಇಸ್ವಿವರೆಗೆ ಈ ದೇಶದ ಸಾಲ 55 ಲಕ್ಷ ಕೋಟಿ. ಇವಾಗ ಎಷ್ಟಿದೆ? 220 ಲಕ್ಷ ಕೋಟಿ ದೇಶದ ಸಾಲ ಇದೆ. ಯಾರು ಉತ್ತರ ಯಾರು ಕೊಡಬೇಕಿದು? ಆ ಕಲಘಟಕಿಯ ಲಾಡು ಸಂತೋಷ್ ಲಾಡ್ ಅವ್ರನ್ನು ಕೂಡ ನಾನು ಕೇಳ್ತೀನಿ. ಸಂತೋಷ್ ಲಾಡ್ ಅವರೇ, ಏನ್ ಸರ್ ಹಿಂದೆನೂ ನಿಮ್ಗೆ ಹೇಳಿದೆ, ನೀವು ಮೇಧಾವಿ ಅಲ್ಲ ಸರ್. ನೀವು ಮೇಧಾವಿ ತರ ಬಹಳ ಮಾತಾಡ್ತೀರಿ ಅಷ್ಟೇನೆ ಸರ್. ಮೋದಿ ಅವರಿಗೆ ಎಕನಾಮಿ ಬಗ್ಗೆ ನೀವು ಪಾಠ ಹೇಳ್ಕೊಡಕ್ ಹೋಗ್ತೀರಿ. ಓ ದೇಶದ ಸಾಲದ ಪ್ರಮಾಣ ಇಷ್ಟ ಆಗ್ಬಿಟ್ಟಿದೆ ಅಂತ ಹೇಳ್ತೀರಿ ಸರ್. ಸಂತೋಷ್ ಲಾಡ್, ಈ ದೇಶದ ಅರ್ಥವ್ಯವಸ್ಥೆಯನ್ನ ನಡೆಸುವಂತದ್ದು ಒಂದು ಟ್ರಾನ್ಸಿಟ್ ಪರ್ಮಿಟ್ ತಗೊಂಡು 10 ಲಾರಿಗಳನ್ನ ಒಂದೇ ಪರ್ಮಿಟ್ ಅಲ್ಲಿ ಓಡಿಸ್ತಾರಲ್ಲ, ಅದನ್ನ ಕಳ್ಳಸಾಗಣೆ ಮಾಡ್ತಾರಲ್ಲ, ಆ ತರ ಅಂತ ಅನ್ಕೊಂಡಿದೀರಾ? ಅಥವಾ ಸಂಡೂರು ಮೈನ್ಸ್ ಇಂದ 10,000 ಟನ್ ಅನ್ನ ಕದ್ದು ಸಾಗಣೆ ಮಾಡಿದ್ರಲ್ಲ, ಕದ್ದು ಸಾಗಣೆ ಮಾಡಿ ದುಡ್ಡು ಮಾಡಿದ್ರಲ್ಲ, ಆ ತರ ಎಕನಾಮಿ ನಡೆಸೋದು ಅಂತ ತಿಳ್ಕೊಂಡಿದ್ದೀರಾ? ಅಥವಾ ನಿಮ್ಮ ಕಾರ್ಮಿಕ ಇಲಾಖೆಯಲ್ಲಿ 600 ರೂಪಾಯಿ ಕಿಟ್ ಇದೆಯಲ್ಲ, ಅದನ್ನ 2600 ರೂಪಾಯಿಗೆ ಮಾರಾಟ ಮಾಡಿದ್ರಲ್ಲ, ಖರೀದಿ ಮಾಡ್ಬಿಟ್ಟು ಪಾಪದವ್ರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದ್ರ ದುಡ್ಡು ಹೊಡೆದ್ರಲ್ಲ, ಆ ತರನ ಸರ್ ಎಕನಾಮಿನ ನಡೆಸುವಂತದ್ದು. ನಾನು ಈ ಕಲಘಟಗಿ ಲಾಡು ಬಗ್ಗೆ ಅವರ ಒಂದು ಅಜ್ಞಾನದ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಏನು ಮೋದಿ ಅವರು ಬಂದ್ರೆ ಸಾಲದ ಪ್ರಮಾಣ ಇಷ್ಟು ಲಕ್ಷ ಕೋಟಿ ಆಗೋಯ್ತು, ಇಷ್ಟು ಲಕ್ಷ ಕೋಟಿ ಆಯ್ತು ಅಂತ ಹೇಳ್ತಿರಲ್ಲ. ಲಾಡು ಅವರೇ, ನಿಮಗೆ ಅರ್ಥವ್ಯವಸ್ಥೆ ಬಗ್ಗೆ ಕನಿಷ್ಠ ಜ್ಞಾನ ಇರಬೇಕಾಗುತ್ತೆ. ಇದನ್ನ ಸ್ಪಷ್ಟವಾಗಿ ಹೇಳ್ತೀನಿ, ಕೇಳ್ಕೊಳ್ಳಿ. ಇದು ಶಾಲೆಗೆ ಹೋಗೋ ಮಕ್ಕಳಿದಲ್ಲ, ಎಲಿಮೆಂಟರಿ ಮಕ್ಕಳಿಗೂ ಕೂಡ ಇದು ಗೊತ್ತಿರುತ್ತೆ. GDP ಅಲ್ಲಿ ನಾಮಿನಲ್ GDP PPP ಅಂತ ಇರ್ತದೆ. ಅದನ್ನ ಸಾಲ, ನಮ್ಮ ಎಕ್ಸ್ಟರ್ನಲ್ ಡೆಪ್ಟ್ ಅಂತ ಹೊರಗಿನ ಸಾಲ ಏನಿದೆಯಲ್ಲ, ಆ ಸಾಲವನ್ನ GDP ಗ್ರೋತ್ ಗೆ ನಾವು ಹೋಲಿಕೆ ಮಾಡಿ ಅದನ್ನ ಅಳಿತೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಇರಬೇಕಾದ ಸಂದರ್ಭದಲ್ಲಿ ನಮ್ಮ ದೇಶದ ಒಟ್ಟಾರೆ ಸಾಲ ಏನಿದೆ, ಆ ಸಾಲವನ್ನ, ಹೊರಗಿನ ಸಾಲ ಏನಿದೆ, ಸಾಲವನ್ನ ನಮ್ಮ GDP ಅಭಿವೃದ್ಧಿಗೆ, GDP ಗ್ರೋತ್ ಗೆ ಹೋಲಿಸಿದಾಗ 17% ಇತ್ತು ಸರ್. ಮನಮೋಹನ್ ಸಿಂಗ್ ಅವರು 2014ರಲ್ಲಿ ಈ ದೇಶದ ಪ್ರಧಾನಿಯಾಗಿ ಚೇರನ್ನ ಖಾಲಿ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಎಕ್ಸ್ಟರ್ನಲ್ ಡೆಪ್ಟ್ ಅನ್ನೋದು $446 ಬಿಲಿಯನ್ ಇತ್ತು. ಅಂದ್ರೆ ಅದನ್ನ GDP ಗ್ರೋತ್ ಗೆ ಅದನ್ನ ಹೋಲಿಸಿದ್ರೆ 23.9% ಇತ್ತು ಸರ್. ಇವತ್ತು ನರೇಂದ್ರ ಮೋದಿ ಅವರ ಕಾರ್ಯಕಾಲದಲ್ಲಿ ಇವತ್ತು ನಮ್ಮ GDP ಗ್ರೋತ್ ಮತ್ತೆ ನಮ್ಮ ಸಾಲ ಹೋಲಿಸಿದ್ರೆ ನಮ್ಮ ಸಾಲ $736 ಬಿಲಿಯನ್ ಇದೆ. ಅದು ನಮ್ಮ GDP ಗ್ರೋತ್ ಗೆ ಹೋಲಿಸಿದ್ರೆ 19% 1% ಇದೆ. 23.9%ಗೂ 19.1%ಗೂ ವ್ಯತ್ಯಾಸ ಅಲ್ವಾ ಸರ್? ಇದು ಅರ್ಥವ್ಯವಸ್ಥೆಯ ಅದರ ಗಾತ್ರಕ್ಕೆ ಅನುಗುಣವಾಗಿ ನಾವು ಲೆಕ್ಕಾಚಾರವನ್ನು ಹಾಕ್ತಿವಿ. ಹಾಗೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿರುವಂತಹ ಸಂದರ್ಭದಲ್ಲಿ ಭಾರತದ ಅರ್ಥವ್ಯವಸ್ಥೆ ಜಗತ್ತಿನಲ್ಲಿ ಅತಿ ದೊಡ್ಡ ಅರ್ಥವ್ಯವಸ್ಥೆಯಲ್ಲಿ 10ನೇ ಸ್ಥಾನದಲ್ಲಿತ್ತು. ಇವತ್ತು 4ನೇ ಸ್ಥಾನದಲ್ಲಿದೆ. ನಮ್ಮ ಪರ್ಚೇಸಿಂಗ್ ಪವರ್ ಪ್ಯಾರಿಟಿನೂ ಕೂಡ ಜಾಸ್ತಿ ಆಗಿದೆ. ನಮ್ಮ ದೇಶೀಯ ಉತ್ಪನ್ನನೂ ಕೂಡ ಜಾಸ್ತಿ ಆಗಿದೆ. ದೇಶೀಯ ತಂತ್ರಜ್ಞಾನದ ಅಭಿವೃದ್ಧಿಗೂ ಕೂಡ ಅಷ್ಟನ್ನು ಒತ್ತು ಕೊಟ್ಟಿದ್ದೀವಿ ಸರ್. 19.1% ಆಫ್ GDP ಗ್ರೋತ್ ಅಷ್ಟು ನಮ್ದು ಎಕ್ಸ್ಟರ್ನಲ್ ಡೆಪ್ಟ್ ಇದೆ. ನಿಮ್ಮ 23.9% ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಇತ್ತು. ಯಾವ್ದು ಜಾಸ್ತಿ ಸರ್? ಆಯ್ತು, ಕರ್ನಾಟಕದ ವಿಚಾರಕ್ಕೆ ಬರೋಣ ಸರ್. ಇಡೀ ರಾಜ್ಯದಲ್ಲಿ ಇದುವರೆಗೂ ಕೆಂಗಲ್ ಹನುಮಂತಯ್ಯನವರಿಂದ ಸಿದ್ದರಾಮಯ್ಯನವರೆಗೂ ಯಾರ್ಯಾರು ಮುಖ್ಯಮಂತ್ರಿಗಳಾಗಿ ಬಂದ್ರು ಅವ್ರು ಮಾಡಿರುವಂತಹ ಒಟ್ಟಾರೆ ಸಾಲವನ್ನು ಒಂದು ತಕ್ಕಡಿಗೆ ಹಾಕಿ, ಸಿದ್ದರಾಮಯ್ಯನವರು 2013ರಿಂದ 18 ಈಗ 2023ರಿಂದ ಇದುವರೆಗೂ ಮಾಡಿರುವಂತಹ ಸಾಲವನ್ನು ಒಂದು ತಕ್ಕಡಿಗೆ ಹಾಕಿ, ಸಿದ್ದರಾಮಯ್ಯನವರು ಮಾಡಿರೋ ಸಾಲನೇ ಜಾಸ್ತಿ ತೂಗುತ್ತೆ. ಕರ್ನಾಟಕದ ಸಾಲ ಇವತ್ತು ಹೆಚ್ಚು ಕಡಿಮೆ 8 ಲಕ್ಷ ಕೋಟಿಗೆ ಹೋಗಿದೆ. ಅದು ಕರ್ನಾಟಕದ GDP ಗ್ರೋತ್ ಅಂತ ಏನ್ ಹೇಳ್ತೀವಿ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಏನ್ ಹೇಳ್ತೀವಿ, ಅದಕ್ಕೆ ನಾವು ಹೋಲಿಕೆಯನ್ನು ಮಾಡಿದ್ರೆ 25% ಇದೆ ಸರ್. ಯಾರಿಗೆ ಎಕನಾಮಿ ಪಾಠ ಹೇಳ್ಕೊಡ್ತೀರಿ? ಇದೇನು ನಿಮ್ಮ ಇಲ್ಲಿ
ಮೈನಿಂಗ್ ಅಲ್ಲಿ ಒಂದೇ ಪರ್ಮಿಟ್ ಅಲ್ಲಿ 16 ಲಾರಿ ನೋಡಿಸ್ಬಿಟ್ಟು ದುಡ್ಡು ಮಾಡದಂಗೆ ಅಂತ ತಿಳ್ಕೊಂಡಿದ್ರ? ಫಸ್ಟ್ ಹೋಗಿ ಆ ಸಿದ್ದರಾಮಯ್ಯನವ್ರಿಗೆ ಹೇಳಿ. ಮೋದಿ ಅವ್ರಿಗೆ ನೀವು ಹೇಳ್ಕೊಡಕ್ ಬರಬೇಡಿ. ಮೋದಿ ಅವರು ಈ ದೇಶದ ಎಕನಾಮಿಯನ್ನು ಮನಮೋಹನ್ ಸಿಂಗ್ ಕಾಲದಲ್ಲಿ $1.8 ಟ್ರಿಲಿಯನ್ ಇತ್ತು, ಇವತ್ತು $4 ಟ್ರಿಲಿಯನ್ ತಗೊಂಡು ಹೋಗಿದ್ದಾರೆ. ಅವ್ರಿಗೆ ನೀವು ಪಾಠ ಹೇಳಕ್ ಕೊಡ್ತೀರಾ? ಆಯ್ತು, ನಾನು ಈ ಸಂತೋಷ್ ಲಾಡ್ಗೂ ಕೇಳಕ್ ಬಯಸ್ತೀನಿ, ನೀವು ಯಾವ ಖಾತೆ ಸಚಿವರು ಸರ್? ಏನ್ ಸೋಷಿಯಲ್ ಮೀಡಿಯಾ ಖಾತೆ ಸಚಿವರು ನೀವು? ಪ್ರತಿನಿತ್ಯ ಕಾ 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 ಅಂತ ಇರ್ತೀರಿ. ಕಲಗಟ್ಟಿನಲ್ಲಿ ಏನ್ ಕಾಗೆಗಳು ಬೇರೆ ಇಲ್ವಾ? ನೀವೇ ಇರೋದ? ಪ್ರತಿನಿತ್ಯ ಕಾ ಕಾ ಅಂತಿರಲ್ಲ ಸರ್. ನಿಮ್ಮ ಕಾರ್ಮಿಕ ಇಲಾಖೆ ಕೆಳಗಡೆ ಇಷ್ಟು ESI ಹಾಸ್ಪಿಟಲ್ ಬರ್ತಲ್ಲ ಸರ್, ಒಂದು ESI ಹಾಸ್ಪಿಟಲ್ ನೀವು ಭೇಟಿ ಕೊಟ್ಟಿದ್ದೀರಾ ಸರ್? ESI ದಲ್ಲಿ ಏನ್ ದುಡ್ಡು ಕಲೆಕ್ಟ್ ಆಗುತ್ತೆ ಅಷ್ಟನ್ನ ಕೇಂದ್ರ ಸರ್ಕಾರ 1,000 ಕೋಟಿಗಿಂತ ಹೆಚ್ಚು ವಾಪಸ್ಸು ಪ್ರತಿ ವರ್ಷನೂ ರಾಜ್ಯಕ್ಕೆ ಕೊಡುತ್ತೆ. ESI ಹಾಸ್ಪಿಟಲ್ ಯಾವ ಹಾಸ್ಪಿಟಲ್ ಅಲ್ಲಿ ಸರಿಯಾದ ಎಕ್ವಿಪ್ಮೆಂಟ್ಸ್ ಇದೆ ಸರ್? ಎಲ್ಲಿ ಔಷಧ ಸಿಗ್ತಾ ಇದೆ ಹೇಳಿ ಸರ್? ನಮ್ಮ ಮೈಸೂರು ESI ಹಾಸ್ಪಿಟಲ್ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ವರದಿ ಆಯ್ತು, ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು. ಎಕ್ವಿಪ್ಮೆಂಟ್ಸ್ ಅನ್ನ ನೀವು ಖರೀದಿ ಮಾಡಿದ್ರೆ ಸರ್? ESI ಹಾಸ್ಪಿಟಲ್ ಬೇಕಾದಂತ ಡಾಕ್ಟರ್ಸ್ ಅನ್ನ ನೀವು 2.5 ವರ್ಷ ಆಯ್ತಲ್ಲ ಅಧಿಕಾರಕ್ಕೆ ಬಂದು ಯಾವ ತರ ರಿಕ್ರೂಟ್ಮೆಂಟ್ ಮಾಡಿದ್ರ ಸರ್? ಲಾಸ್ಟ್ ರಿಕ್ರೂಟ್ಮೆಂಟ್ ಯಾವತ್ತು ನಡೆದಿದೆ ಸರ್? ದಯವಿಟ್ಟು ನೀವು ಹೇಳಿ ಸರ್. ಏನೂ ಮಾಡಿಲ್ಲ. ನಿಮ್ಮ ಇಲಾಖೆಗೆ ನೀವೇ ವಿಸಿಟ್ ಕೊಡಲ್ಲ, ಅಲ್ಲಿ ಏನ್ ನಡೀತಿದೆ ಅಂತ ಗೊತ್ತಿಲ್ಲ. ESI ಹಾಸ್ಪಿಟಲ್ಗಳು ಇವತ್ತು ರೆಫರಲ್ ಸೆಂಟರ್ಗಳಾಗಿದ್ದಾವೆ. ಒಂದೊಂದು ಹಾಸ್ಪಿಟಲ್ ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಪ್ರೈವೇಟ್ ಹಾಸ್ಪಿಟಲ್ ಜೊತೆಗೆ ಟೈ ಅಪ್ ಮಾಡ್ಕೊಂಡು ಬರೀ ರೆಫರ್ ಮಾಡ್ಕೊಂಡು ಚೀಟಿ ಬರೆದು ಕಳಿಸೋಂಥದ್ದಾಗಿ ಹೋಗಿದೆ. ಒಂದು ಔಷಧ ಸಿಗಲ್ಲ, ಎಕ್ವಿಪ್ಮೆಂಟ್ಸ್ ಇಲ್ಲ, ಒಂದು ಸರ್ಜರಿ ಮಾಡಲ್ಲ, ರೆಫರಲ್ ಸೆಂಟರ್ ಆಗಿದೆ. ಏನ್ ಸರ್ ಮಾಡಿದ್ರಿ ನೀವು? ಆಮೇಲೆ ನಿಮ್ಮ ಬಗ್ಗೆ ನಾನು ಹೇಳಿದ ಕೂಡಲೇ ನಿಮ್ಮ ಅಭಿಮಾನಿಗಳು ಅಯ್ಯೋ 10,000 ಮದುವೆ ಮಾಡಿಸಿದ್ರಿ ಅಂತ ಬರುತ್ತೆ. ಅಣ್ಣ, ಈ ಮೈನಿಂಗ್ ದುಡ್ಡನ್ನ ಲೋಟಿ ಹೊಡ್ಕೊಂಡು ಬಡವರಿಗೆ ಯಾವ್ದೋ ಒಂದು 5,000 10,000 ರೂಪಾಯಿದು ಒಂದು ತಾಳೆ ಕೊಟ್ಬಿಟ್ಟು ಮದುವೆ ಮಾಡಿಸೋದೇ ದೊಡ್ಡ ಸಾಧನೆ ಅಂತ ಹೇಳ್ಬಿಡ್ರಿ. ನೀವು ಸಂಡೂರ್ ಇರ್ಬೋದು, ಕಲಗಟ್ಟಿಗೆ ಇರ್ಬೋದು, ಏನ್ ಯೋಜನೆಗಳು ತಂದಿದ್ರೆ ಹೇಳಿ. ನೀವು ಪ್ರಿಯಾಂಕಾ ಖರ್ಗೆ ಇಬ್ರು ಬನ್ನಿ ನನ್ನ ಹತ್ರ, ಓಪನ್ ಡಿಬೇಟ್ ಮಾಡೋಣ. ಪಾಯಿಂಟ್ ಬೈ ಪಾಯಿಂಟ್ ನಿಮ್ಮಿಬ್ಬರಿಗೂ ಓಪನ್ ಚಾಲೆಂಜ್ ಮಾಡ್ತೀನಿ, ನಿಮ್ಮಿಬ್ಬರನ್ನು ಸೋಲಿಸ್ತೀನಿ ನಾನು. ನೀವು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನೀವು ಹೇಳಿ, ನಾನು ಮಾಡಿದ್ದು ನಾನು ಹೇಳ್ತೀನಿ. ಎಕನಾಮಿ ಬಗ್ಗೆ ಹಿಡಿದು ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡೋಣ. ಪ್ರತಿನಿತ್ಯ ನಿಮ್ಮ ಖಾತೆ ಬಿಟ್ಟು ಉಳಿದಿದ್ರ ಬಗ್ಗೆ ಎಲ್ಲ ಮಾತಾಡ್ತಾನೆ ಇರ್ತೀರಿ. ಇನ್ನಾದ್ರೂ ನಿಲ್ಲಿಸಿ ಸಂತೋಷ್ ಲಾಡ್, ನೀವು ಸಾವುಕಾರ ಅಂತ ಗೊತ್ತು. ಮೈನಿಂಗ್ ಭೂಮಿನ ಬಗದು ತಿಂದು ಹೊಟ್ಟೆ ದೊಡ್ಡದು ಮಾಡ್ಕೊಂಡ್ಬಿಟ್ಟಿದ್ರಿ. ಇಲ್ಲಿ ಬಂದು ಕುತ್ಕೊಂಡು ಮೀಡಿಯಾದವ್ರು ಸಿಕ್ತವ್ರೆ ಅಂತ ಹೇಳ್ಬಿಟ್ಟು ಅವ್ರ ಎದುರುಗಡೆ ದಿನಾ ಪುಂಗಿ ಓದಬೇಡಿ. ನೀವು ಬನ್ನಿ ನೋಡೋಣ, ಓಪನ್ ಚರ್ಚೆಗೆ ಬನ್ನಿ. ಯಾವ ಚಾನೆಲ್ ಬೇಕಾದ್ರೆ ಹೇಳಿ, ಅಥವಾ ಬಹಿರಂಗವಾಗಿ ಚಾನೆಲ್ಗಳು ಎಲ್ಲ ಚಾನೆಲ್ಗಳನ್ನು ಕರೆದ್ಬೇಕಾದ್ರೆ ಡಿಬೇಟ್ ಮಾಡೋಣ. ಆದರೆ ಪ್ರತಿನಿತ್ಯನೂ ಕೂಡ ಮೋದಿ ಬೈ ಅಂತದ್ದು, RSS ಬೈ ಅಂತದ್ದು, BJP ಬೈ ಅಂತದ್ದು, ಸಾಲದ ಬಗ್ಗೆ ಮಾತಾಡಕ್ ಹೋಗ್ಬೇಡಿ. ಎಕನಾಮಿ ಹೇಗೆ ನಡೀತೆ ಅನ್ನೋದ್ರ ಕನಿಷ್ಠ ಜ್ಞಾನನೂ ಇಲ್ಲ ಸಂತೋಷ್ ಲಾಡ್ ನಿಮಗೆ. ಅವ್ರು ಇಡೀ ಎಕನಾಮಿ ಬಗ್ಗೆ ಮಾತಾಡೋಣ, ಕರ್ನಾಟಕದ ಅರ್ಥವ್ಯವಸ್ಥೆ ಬಗ್ಗೆ ಮಾತಾಡೋಣ, ದೇಶದ ಅರ್ಥವ್ಯವಸ್ಥೆ ಬಗ್ಗೆ ಮಾತಾಡೋಣ, ದೇಶದ ಸಾಲದ ಬಗ್ಗೆ ಮಾತಾಡೋಣ. ಆಮೇಲೆ ಒಂದು ಹೇಳ್ತೀನಿ ಸಂತೋಷ್ ಲಾಡ್, ನಾನು ಆಗ್ಲೂ ಹೇಳಿದೆ, ನಿಮಗೆ ಭಾರತದಕ್ಕೊಂದು ಕಂಪ್ಯಾರಿಸನ್ ಕೊಡಬೇಕು ಅಂತಂದ್ರೆ ಮೋದಿ ಅವರ ಕಾರ್ಯಕಾಲದಲ್ಲಿ, ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಇದ್ದಂತಹ GDP ಹೋಲಿಸಿದ್ರೆ 23.9% GDPಗೆ ನಾವು ಕಂಪೇರ್ ಮಾಡಿದ್ರೆ ಅಷ್ಟು ನಮ್ದು ಸಾಲ ಇತ್ತಲ್ಲ ಎಕ್ಸ್ಟರ್ನಲ್ ಇದು, ಅದೇ ಅಮೆರಿಕನ್ ಎಕನಾಮಿಗೆ ಹೋಗಿ ನೋಡಿ. ನಮ್ಮ ಜನಕ್ಕೆ ಅರ್ಥ ಆಗ್ಬೇಕು. ಅಮೆರಿಕನ್ ಎಕನಾಮಿನಲ್ಲಿ ಇವತ್ತು ಅವ್ರ ಸಾಲ ಎಷ್ಟಿದೆ ಅಂತಂದ್ರೆ $26 ಟ್ರಿಲಿಯನ್ ಇದೆ. ಅಂದ್ರೆ ಅಮೆರಿಕದ GDP ಗ್ರೋತಿಗೆ ಹೋಲಿಸಿದ್ರೆ 700% ಜಾಸ್ತಿ ಇದೆ. ಭಾರತದಿರೋದು 19.1%. ಎಷ್ಟು ಮುಂದಕ್ಕೆ ತಗೊಂಡೋಗಿದ್ದಾರೆ ಮೋದಿ ಅವರು ತಿಳ್ಕೊಳ್ಳಿ. ಆಲ್ಮೋಸ್ಟ್ 24% ಇದ್ದಿದ್ದನ್ನ 19%ಗೆ ಇಳಿಸಿದ್ದಾರೆ, ಇನ್ನೂ ಕಡಿಮೆಗೆ ಇಳಿಸ್ತಾರೆ. ಇಷ್ಟು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರಿಗೆ ನೀವು ಹೋಗ್ಬಿಟ್ಟು ನೀವು ಕಥೆನ ಹೇಳ್ತಿರಲ್ಲ ಸರ್.